ಈ ಧರ್ಮಸ್ಥಳದ ವಿಚಾರ ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂತ ಒಂದು ಸ್ಕೀಮ್ ಅಷ್ಟೇ. ಇದರಲ್ಲಿ ಮುಖ್ಯ ಪಾತ್ರದಾರರೇ ಸರ್ಕಾರ. ಇವ್ರು ಯಾರಿಗೋ ಹೇಳ್ತಾರೆ ಒಂದು ಅರ್ಜಿ ಕೊಡಿ ಅಂತ, ಯಾರಿಗೋ ಹೇಳ್ತಾರೆ SIT ಮಾಡಿಸಿ ಅಂತ, ಎಲ್ಲ ಪ್ರಾಯೋಜಕತ್ವವನ್ನು ಮಾಡ್ತಾ ಇದ್ದಾರೆ. ಈ ಕೋರ್ಟ್ ಮುಂದೆ ನಿಂತಿದೆ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇಲ್ಲೂ ನಿಮ್ಮ ನಾಟಕವನ್ನು ಆಡಬೇಡಿ. ಅಲ್ಲೂ ಸಮರ್ಥವಾಗಿ ಸರ್ಕಾರದ ನಿಲುವು ಧರ್ಮಸ್ಥಳವನ್ನು ಅಪವಿತ್ರ ಮಾಡಬೇಕು ಅಂತ ಏನು ಹೊರಟಿದ್ದಾರೆ ಈ ತಿಮ್ರೋಡಿ ಗ್ಯಾಂಗ್, ಇದಕ್ಕೆ ಸರಿಯಾದಂಥ ಶಿಕ್ಷೆ ಆಗಬೇಕು ಅಂತ ಇಡೀ ರಾಜ್ಯ ಅಲ್ಲ, ಇಡೀ ಪ್ರಪಂಚದ ಮೂಲೆ ಮೂಲೆಗಳಿಂದನೂ ಕೂಡ ಜನ ಆಗ್ರಹನ ಮಾಡ್ತಾ ಇದ್ದಾರೆ. ಇಲ್ಲೇನಾದರೂ ತಪ್ಪಿದ್ರೆ ನೀವು ಪಕ್ಕಾ ಪ್ರಾಯೋಜಿತರು ಅನ್ನೋದು ಅರ್ಥ ಆಗುತ್ತದೆ ರಾಜ್ಯದ ಜನತೆಗೆ. ಆದ್ದರಿಂದ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಎಚ್ಚರಿಕೆಯ ನಡೆಯನ್ನು ಹಿಡಿಬೇಕು. ಈಗಾಗಲೇ SIT ಅವರು ಏನು ತನಿಖೆ ಮಾಡಿ ಈಗಾಗಲೇ ಇದು ಧರ್ಮಸ್ಥಳವನ್ನು ಅಪವಿತ್ರ ಮಾಡಬೇಕು, ಅವಹೇಳನ ಮಾಡಬೇಕು, ಧರ್ಮಸ್ಥಳದಲ್ಲಿ ರೋಲ್ ಕಾಲ್ ಮಾಡಬೇಕು ಅಂತೇಳಿ ವಿದೇಶದಿಂದ ಹಣ ತಗೊಂಡು ಏನು ಕೆಲಸ ಮಾಡ್ತಾ ಇದ್ರು ಅದು ಪ್ರೂವ್ ಆಗಿದೆ. ಈಗ ಅವನು ಯಾರು ಮಾಡ್ತಾ ಇದ್ನೋ ಅವನೇ ನಾನು 2 ಲಕ್ಷ ತಗೊಂಡೆ 3 ಲಕ್ಷ ತಗೊಂಡೆ ಅಂತ ಬಾಯಿ ಬಿಟ್ಟಿದ್ದಾನೆ. ಅದು ಎಷ್ಟು ಲಕ್ಷ ಕೋಟಿ ಅನ್ನೋದು ಇನ್ನೂ ತನಿಖೆಯಿಂದ ಹೊರಬರಬೇಕಷ್ಟೆ. ಆ ದೃಷ್ಟಿಯಿಂದ ಇಲ್ಲಿ ಸರ್ಕಾರ ಸಮರ್ಥವಾಗಿ ಹೈಕೋರ್ಟ್ ಅಲ್ಲಿ ದಾಖಲೆಗಳನ್ನು ಇಟ್ಟು ಸಮರ್ಥವಾದಂಥ ವಾದ ಮಾಡಿ ಅವರಿಗೆ ಶಿಕ್ಷೆ ಆಗಬೇಕು, ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕು, ಆ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತೀವಿ. ಈಗಷ್ಟೇ ಸರ್ಕಾರದ ಮಾಹಿತಿ ಏನಿದೆ ಗೊತ್ತಿಲ್ಲ, ನಾನು ಆರಂಭದಿಂದ ಹೇಳ್ತಾ ಬಂದೆ, ಧರ್ಮಸ್ಥಳ ಪ್ರಕರಣದಲ್ಲಿ ಷಡ್ಯಂತ್ರ ಇದೆ ಸರ್, ಅದು ಕ್ರಮ ಆಗಬೇಕು ಅನ್ನೋದು ಆಗ್ರಹ ಅಲ್ವಾ ಇಲ್ಲ ಈಗ? DK ಶಿವಕುಮಾರ್ ಅವರ ಹೇಳಿಕೆ ನೋಡಿದ್ರೆ ಅವರು ಮೀಡಿಯಾ ಮುಂದೆ ಏನು ಹೇಳಿಕೆ ಮಾಡ್ತಾರೋ ಅದನ್ನ ಕ್ಯಾಬಿನೆಟ್ ಅಲ್ಲಿ ಯಾಕೆ ಹೇಳಲ್ಲ ಅಂತ ನಮ್ಗೆ ಡೌಟ್ ಆಗ್ತಾ ಇತ್ತು ಅಷ್ಟೇ. ಕ್ಯಾಬಿನೆಟ್ ಅಲ್ಲಿ ಓಕೆ, ಮೀಡಿಯಾದ ಮುಂದೆ ಬಂದು ಯಾಕೆ ಇದನ್ನ DK ಶಿವಕುಮಾರ್ ಫಸ್ಟ್ ಬಿಡಬೇಕು. ನೀವು ಅಲ್ಲಿ ಕ್ಯಾಬಿನೆಟ್ ಅಲ್ಲೇ ಯಾಕೆ ಅಂತ ಕೇಳಿದ್ರೆ SIT ತನಿಖೆನೇ ಆಗ್ತಾ ಇರಲ್ಲ, ಅದರ ಅವಶ್ಯಕತೆನೇ ಇಲ್ಲ. ನನಗನ್ಸ್ತದೆ ಸುಮಾರಿಂದ 5-6 ಕೋಟಿ ಖರ್ಚಾಗಿದೆ ಇದುವರೆಗೂ. ಅಲ್ಲಿ ಫಾರೆಸ್ಟ್ ಎಲ್ಲ ಅಗದಾಕ್ಬಿಟ್ಟಿದ್ದೀರ, 20 ಅಡಿ ಹಳ್ಳ ಅಗದಾಕಿದ್ದೀರ. ಯಾವ್ದನ್ನ ಕೆರೆ ಅಗದಿದ್ರೆ ಅದು ಅಟ್ಲೀಸ್ಟ್ ನೀರನ್ನ ನಿಂತ್ಕೊಂತಾ ಇತ್ತು ಕೆರೆಯಲ್ಲಿ. ಅದನ್ನ ಪರಿಸರನ ರಕ್ಷಣೆ ಮಾಡ್ಬೋದು, ಅಲ್ಲಿ ಪರಿಸರನ ಹಾಳು ಮಾಡಾಕಿದ್ರೆ ಈಗ ಮುಚ್ಚಬೇಕು ಅದನ್ನ, ಅದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು. ಈ ದ್ವಂದ್ವ ನಿಲುವು DK ಶಿವಕುಮಾರ್ ಅವರು ಬಿಡಬೇಕು. ನಾನು ಮೊದಲೇ ಹೇಳಿದ್ದೆ ಅಂದ್ರೆ ಮೊದಲೇ ಹೇಳಿದ್ನ ಕ್ಯಾಬಿನೆಟ್ ಅಲ್ಲಿ ಮೊದಲೇ ಹೇಳಬೇಕಾಯ್ತು. ನೀವು ಅಲ್ಲಿ ಹೇಳಿದಿರ, ಅಲ್ಲಿ ಗಪ್ ಚಿಪ್ಪಿದ್ದು ಇಲ್ಲಿ ಆಚೆ ಬಂದು ನಾನು ಮೊದಲೇ ಹೇಳಿದ್ದೆ ಅಂದ್ರೆ ಉಪಯೋಗ ಏನಿದೆ? ಅದರಿಂದ ಕಾಂಗ್ರೆಸ್ ಒಂದ್ ರೀತಿ ಡಬಲ್ ಗೇಮ್, 2 ಗ್ಯಾಂಗ್ ಮಾಡ್ಕೊಂಡು ನೀನು ಅಲ್ಲಿ ಪರ ಈ ಪರ, ಕೊನೆಗೆ ಗೆದ್ರೆ ಯಾರ ಪರ ಅನ್ನೋದು ತೀರ್ಮಾನ ಆಮೇಲೆ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಷ್ಟೇ. ಈ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ರಿಟೈರ್ಡ್ CFO ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರು, ಇವತ್ತು ಇಡೀ ದೇಶದಿಂದ ಸುದ್ದಿ ಆಗ್ತಾ ಇದೆ. ಅವ್ರು ಒಬ್ಬಳೇ ಮಗಳು 34 ವರ್ಷದ ಮಗಳು ತಿಳ್ಕೊತಾಳೆ. ತಿಳ್ಕೊಂಡಾಗ ಅವರಿಗೆ BBMPಯಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಡೋದು ಲಂಚ ಕೇಳ್ತಾರೆ, ಬೆಳಂದೂರು ಇನ್ಸ್ಪೆಕ್ಟರ್ ಲಂಚ ಕೇಳ್ತಾರೆ. ಲಂಚ ಕೇಳೋದೆಲ್ಲ ತುಂಬಾ ಹೀನಾಯವಾಗಿ ಅವ್ರ ಜೊತೆ ನಡ್ಕೊಳ್ತಾರೆ. ನಾನು ದುಡ್ಡಿರೋ ಲಂಚ ಕೊಟ್ಟು ನನ್ನ ಮಗಳನ್ನ ನಾನು ಈ ತರ ಮಾಡಿದೆ ಅಂತ ಈ ರೀತಿ ನಡ್ಕೊಂಡ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಹೆಸರು ಶಿವಕುಮಾರ್ K ಅಂತ. ನಾನು ಕ್ಷಮಾಪಣೆ ಕೇಳ್ತೀನಿ. ನಾವು ಬೆಂಗಳೂರವರೇ, ಕಾಂಗ್ರೆಸ್ ಸರ್ಕಾರ ಇಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಒಂದು ರೀತಿ ಈ ಕಾಂಗ್ರೆಸ್ ಸರ್ಕಾರ ಅವಮಾನ ಮಾಡ್ತಾ ಇದೆ. ಇಡೀ ತಲೆ ಬಗ್ಸೋ ರೀತಿ, ನಾವೆಲ್ಲರೂ ಕೂಡ ತಲೆ ಬಗ್ಸೋ ರೀತಿ ಘಟನೆಗಳು ನಡೀತಾ ಇದೆ. ಈ ಡೆತ್ ಸರ್ಟಿಫಿಕೇಟ್ ಇರ್ಬೋದು, ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಇದು ಬೆಲೆ ಏರಿಕೆ ಮಾಡಿದ್ರು, ಜಾಸ್ತಿ ಮಾಡಿದ್ರು. ಈಗ ಅದರ ಮೇಲೆ ಲಂಚ, ಸರ್ಟಿಫಿಕೇಟ್ಗೆ ಏರಿಕೆ, ಅದರ ಮೇಲೆ ಲಂಚ. ಇದು ಕಾಂಗ್ರೆಸ್. ಪಾಪ ಅವ್ರೇನ್ ಮಾಡ್ತಾರೆ, ಅಧಿಕಾರಿಗಳದ್ದು ತಪ್ಪು, ನನಗೇನು ಇದರಲ್ಲಿ ಅಧಿಕಾರಿ ತಪ್ಪು ಅಂತ ಹೇಳಲ್ಲ. ಅವ್ರಿಗೆ ಮಂತ್ಲಿ ಫಿಕ್ಸ್ ಆಗಿರ್ತೈತಲ್ಲ, 60% ಕಮಿಷನ್ ಕೊಡ್ಬೇಕಲ್ಲ, ಅದು ಅವ್ರ 60%, ಅವ್ರದ್ದೊಂದು 20%, 80% ಕಮಿಷನ್ ಇಟ್ಕೊಂಡು ಕೇಳಿದ್ದಾರೆ ಅಷ್ಟೇ. ಅವರು ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ. ಅವರೆಲ್ಲ ಕೇಳಿ ನೀವು,
ನಾವು ಲಂಚ ಕೊಟ್ಟು ಬಂದಿದ್ದೀರಿ, ಕೋಟಿ ಕೋಟಿ ದುಡ್ಡು ಕೊಟ್ಟು ಬಂದಿದ್ದೀರಿ, ಬಾಯಿ ಮುಚ್ಕೊಂಡು ದುಡ್ಡಿಡು ಅಂತ ಧೈರ್ಯವಾಗಿ ಓಪನ್ ಆಗಿ ಕೇಳ್ತಾ ಇದ್ದಾರೆ. ಎಲ್ಲ ಸ್ಟೇಜ್ ಇಡೀ ರಾಜ್ಯದಲ್ಲಿ ನೀವೆಲ್ಲೇ ಹೋದ್ರೂ ಕೇಳ್ತಾರೆ, ನಾವು ದುಡ್ಡು ಕೊಟ್ಟು ಬಂದಿದ್ದೀರಿ, ನೀವು ದುಡ್ಡು ಕೊಡಿ. ಓಪನ್ ಆಗಿ ಕೇಳ್ತಾರೆ, ಎಲ್ಲ ಕಡೆನೂ ಕೇಳ್ತಾರೆ, ಏನು ಪ್ರಶ್ನೆನೇ ಇಲ್ಲ. ಸರ್ಕಾರನೂ ಅಷ್ಟೇ, ಎಂದು ಅವ್ರು ಹೇಳಿದ್ದಾರೆ, ನಾವು ಅವ್ರೇನಾದರೂ ಹೇಳಿದಾರ ಕಮಿಷನ್ ಬಗ್ಗೆ? ಓಪನ್ ಆಗಿ ಈಗ ಬಿಲ್ಡಿಂಗ್ಗಳಿಗೆಲ್ಲ ಎಷ್ಟೋ 100 ರೂಪಾಯಿ, 75 ರೂಪಾಯಿ ಸ್ಕ್ವೇರ್ ಫೀಟ್ಗೆ, ಕಮರ್ಷಿಯಲ್ಲು 100 ರೂಪಾಯಿ. ರೇರಾ ಮೊದಲು ಫ್ರೀ ಇತ್ತು. ರೇರಾ ಅಂದ್ರೆ ಏನೋ ರೇರಾ, ರೇರಾ ಅಂದ್ರೆ ರಾರಾ ಅಲ್ಲ, ಈಗ ರೇರಾ ಅಂದ್ರೆ ರಾರಾ ಅಂತಾರೆ. ನೀವು 15% ಕೊಡ್ಬೇಕಲ್ಲಿ, 15% ಕಮಿಷನ್ ಕೊಡ್ಬೇಕು ರೇರಾದಲ್ಲಿ. ಅದನ್ನು ಮಾಡಿದ್ದು ಕಂಟ್ರೋಲ್ ಮಾಡೋಕ್ಕೋಸ್ಕರ. ಯಾರು ಮೋಸ ಮಾಡ್ತಾರೆ ಫ್ಲಾಟ್ಗಳು ಕಟ್ಟುವಂಥವ್ರು, ಅದನ್ನ ಕಂಟ್ರೋಲ್ ಮಾಡಕ್ ಮಾಡಿದ್ದು. ಈಗ ಅದು ವಸೂಲಿ ಕೇಂದ್ರ ಆಗಿದೆ. ಅಂದ್ರೆ ಯಾರೂ ಕೂಡ ಮನೆ ಕಟ್ಟಕ್ಕಾಗಲ್ಲ, ಯಾರು ಕೂಡ ಈಗ ನಿಮಗೆ ಪವರ್ ಮುಗ್ದೋಯ್ತು. OC CC ಅವೆಲ್ಲ ಫಿಕ್ಸ್ ಆಗಿದೆ, ರೇಟ್ಗಳೆಲ್ಲ ಫಿಕ್ಸ್ ಆಗ್ಬಿಟ್ಟಿದೆ. ಅದ್ರ ಮೇಲೆ ಇದು ಬೇರೆ ಈಗ ಯಾವುದು ಎ ಖಾತಾ ಬಿ ಖಾತಾ, ಬಿ ಇಂದ ಏಗಂತೆ, ಬಿ ಇಂದ ಏಗೋ ಏನು ಓದ್ತೈತೆ ಅಂದ್ರೆ ಬಿಲ್ಡಿಂಗ್ ಹೋಗಲ್ಲ, ನಿಮ್ ಸೈಟ್ ಮಾತ್ರ ಏಗ್ ಓದ್ತೈತೆ ಅಷ್ಟೇ, ಬಿಲ್ಡಿಂಗ್ ಬಿ ನಲ್ಲಿ ಇರ್ತೈತೆ. ಎಂತ ಮನೆ ಆಡ್ರಿ ಕಾಂಗ್ರೆಸ್ ಅವರು. ಈಗ ಬಿ ಇಂದ ಏಗ್ ಹೋದ್ರೆ ಎರಡು ಹೋಗ್ಬೇಕು, ಯಾಕಂದ್ರೆ ಸೈಟ್ ಮೇಲೆ ಬಿಲ್ಡಿಂಗ್ ಇರ್ತೈತೆ. ಇಲ್ಲಿ ಹಂಗಲ್ಲ, ಸೈಟ್ ಮಾತ್ರ ಹೇಗೆ ಓದುತ್ತೆ, ಬಿಲ್ಡಿಂಗ್ ಬಿ ನಲ್ಲೇ ಇರ್ತೈತೆ. ತಿರ್ಗಿ ಅದಕ್ಕೊಂದು ರೇಟ್ ಫಿಕ್ಸು. ಹಿಂದೆ ನಾವು ನಮ್ಮ ಸರ್ಕಾರ ಇದ್ದಾಗ ಅವಾಗ 100 ರೂಪಾಯಿ ಮಾಡಿದ್ರಿ. ಒಂದು ಸೈಟ್ಗೆ ಎಷ್ಟು 10,000 ರೂಪಾಯಿ ಏನೋ ಬರುತ್ತೆ, 10-12 ಸಾವಿರ ರೂಪಾಯಿ ಒಂದು ಸೈಟ್ಗೆ 10,000 ರೂಪಾಯಿ, 10-12 ಸಾವಿರ ರೂಪಾಯಿ ಅಭಿವೃದ್ಧಿ ಶುಲ್ಕ ಅಂತ ಮಾಡಿದ್ರಿ. ಈಗ 4 ಲಕ್ಷದಿಂದ 40 ಲಕ್ಷದವರೆಗೂ ಕಟ್ಟಬೇಕು. ಯಾರು ಕಟ್ತಾರೆ? ಯಾಕೆ ಕಟ್ತಾರೆ ಅವರು? ಈಗಾಗಲೇ ಅವ್ರ ಹೆಸರು ಖಾತಾ ಕಂದಾಯ ಎಲ್ಲ ಇದೆ, ಅವ್ರಿಗೆ ಮನೆ ಕಟ್ಕೊಂಡಿದ್ದಾರೆ, ಕರೆಂಟ್ ಬರ್ತಾ ಇದೆ, ಆರಾಮ್ಸೆ ವಾಸ ಮಾಡ್ತಾರೆ. ಅವ್ರು ಯಾಕೆ ಕಟ್ತಾರೆ? ದುಡ್ಡು ವಸೂಲಿ. ಬಿಹಾರ್ ಎಲೆಕ್ಷನ್ಗೆ ಏನೇನು ಬೇಕೋ ದುಡ್ಡು, ತಿರ್ಗಿ ತಮಿಳ್ನಾಡು, ನೆಕ್ಸ್ಟ್ ತಮಿಳ್ನಾಡು ಬರ್ತದಲ್ಲ, ತಮಿಳ್ನಾಡಿಗೆ ಎಷ್ಟು ಬೇಕೋ ದುಡ್ಡು ಕಲೆಕ್ಟ್ ಮಾಡಕ್ಕೆ ಕಲೆಕ್ಷನ್ ಸೆಂಟರ್ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ, ಕರ್ನಾಟಕ ಸರ್ಕಾರ ಕಲೆಕ್ಷನ್ ಸೆಂಟರ್ ಅಷ್ಟೇ.